ನಮಸ್ಕಾರ ಸ್ನೇಹಿತರೆ, ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹಣ ಎಷ್ಟು ತಿಂಗಳಿಂದ ಬಂದಿಲ್ಲ, ಸೊ ಬರದೇ ಇರೋದಕ್ಕೆ ಕಾರಣ ಏನು, ಅದು ಯಾವಾಗ ಬರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಆ ವಿಷಯ ನಿಮಗೆ ಪೂರ್ತಿಯಾಗಿ ಗೊತ್ತಾಗಬೇಕು, ಅರ್ಥ ಆಗಬೇಕಂದ್ರೆ ನೀವು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಲೇಬೇಕು. ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸ್ನೇಹಿತರೆ, ಗೃಹಲಕ್ಷ್ಮಿ ಪ್ರಾರಂಭವಾಗಿದ್ದು ಜುಲೈ ತಿಂಗಳು 2023ರಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ 20 ಕಂತಿನ ಹಣ ಸರ್ಕಾರದಿಂದ ಬಿಡುಗಡೆಯಾಗಿದೆ. ಅಂದರೆ ಮಾರ್ಚ್ ತಿಂಗಳವರೆಗೂ ಕೂಡ 20 ಕಂತಿನ ಹಣ ಬಿಡುಗಡೆಯಾಗಿ ಎಲ್ಲರ ಖಾತೆಗೆ ಸೇರಿದೆ. ಆದರೆ 20ನೇ ಕಂತಿನ ಹಣ ಯಾವತ್ತು ಎಲ್ಲರ ಅಕೌಂಟಿಗೆ ಬಂದಿದ್ದು ಅಂದರೆ 5ನೇ ತಾರೀಕು 6ನೇ ತಿಂಗಳು, ಅಂದರೆ ಜೂನ್ ತಿಂಗಳಲ್ಲಿ ಮಾರ್ಚ್ ತಿಂಗಳ ಹಣ ಬಂದಿದೆ. ಅಂದರೆ ಮಾರ್ಚ್ ತಿಂಗಳಿನ ಹಣ ಏಪ್ರಿಲ್, ಮೇ, ಜೂನ್ 3 ತಿಂಗಳ ನಂತರ ಬಂದಿದೆ. 3 ತಿಂಗಳ ಗ್ಯಾಪಲ್ಲಿ ಬಂದಿದೆ. ಸೊ ಇನ್ನೂ ಬರಬೇಕಾಗಿರೋದು ಏಪ್ರಿಲ್, ಮೇ, ಜೂನ್, ಜುಲೈ ಈ 4 ತಿಂಗಳ ಹಣ ಎಲ್ರಿಗೂ ಕೂಡ ಬರಬೇಕಾಗಿದೆ. 4 ತಿಂಗಳಿಂದ ಯಾರಿಗೂ ಕೂಡ ಈ ಒಂದು ಹಣ ಬಂದಿಲ್ಲ. ಆದರೆ ಈ ಹಣ ಬರದೇ ಇರೋದಕ್ಕೆ ಕೆಲವೊಂದಷ್ಟು ಕಾರಣಗಳಿದ್ದಾವೆ. ಆ ಕಾರಣಗಳು ಏನು ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಏಪ್ರಿಲ್, ಮೇ, ಜೂನ್, ಜುಲೈ 4 ಕಂತಿನ ಹಣ ಇನ್ನು 8,000 ರೂಪಾಯಿ ಬರಬೇಕಾಗಿದೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತದಲ್ಲಿ ಲೆಕ್ಕಪತ್ರ ವ್ಯವಹಾರಗಳು ಕೊನೆಯಾಗೋದು ಮತ್ತು ಪ್ರಾರಂಭವಾಗೋದು ಯಾವಾಗ ಅಂತ ಏಪ್ರಿಲ್ನಿಂದ ಶುರುವಾಗುತ್ತೆ. ಈ ನಮ್ಮ ಕ್ಯಾಲೆಂಡ್ರು ಚೇಂಜ್ ಆಗೋದು ಜನವರಿಯಿಂದ, ಆದ್ರೂ ಕೂಡ ನಮ್ಮ ಲೆಕ್ಕಪತ್ರ ವ್ಯವಹಾರಗಳು ಕೊನೆಯಾಗೋದು ಮಾರ್ಚಿನಲ್ಲಿ, ಹಾಗೆ ಪ್ರಾರಂಭವಾಗೋದು ಏಪ್ರಿಲ್ ತಿಂಗಳಿನಲ್ಲಿ. ಹಾಗಾಗಿ ನಮಗೆ ಏಪ್ರಿಲ್ ತಿಂಗಳು ಹೊಸ ವರ್ಷ ಅಂತ ನಾವು ಹೇಳ್ತೀವಿ. ಹಾಗಾಗಿ ಈ ಹೊಸ ವರ್ಷದಿಂದ ಯಾವುದೇ 1 ರೂಪಾಯಿನೂ ಕೂಡ ಗೃಹಲಕ್ಷ್ಮಿ ಹಣ ಅಂತ ಯಾರ ಅಕೌಂಟಿಗೂ ಕೂಡ ಇದುವರೆಗೂ ಬಂದಿಲ್ಲ. ಅದಕ್ಕೆ ಕೆಲವೊಂದಷ್ಟು ಕಾರಣಗಳನ್ನ ಹೇಳ್ತಾರೆ. ಆ ಕಾರಣಗಳು ಏನು ಅಂತ ನೋಡೋಣ. ಹಾಗೆ ಈ ಹಣನ ವರಮಹಾಲಕ್ಷ್ಮಿ ಹಬ್ಬದಷ್ಟೊಳಗಡೆ ಬಿಡುಗಡೆ ಮಾಡ್ತಾರೆ. ಅಂದರೆ 2 ಕಂತಿನ ಹಣನ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅದು ಏನು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಹಾಗೆ ನೋಡ್ತಾ ಇರಿ. ಸ್ನೇಹಿತರೆ, ಇದುವರೆಗೂ ಕೂಡ ಈ ಗೃಹಲಕ್ಷ್ಮಿ ಹಣ ಏನು ಬರ್ತಾಯಿತ್ತು ಅದನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ನೇರವಾಗಿ ಈ ಬ್ಯಾಂಕ್ ಖಾತೆದಾರರ ಅಕೌಂಟಿಗೆ, ಗೃಹಲಕ್ಷ್ಮಿಯರ ಅಕೌಂಟಿಗೆ, ಈ ಯಜಮಾನಿಯರ ಅಕೌಂಟಿಗೆ ದುಡ್ಡು ಜಮೆ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ಏನು ಮಾಡಿದ್ದಾರೆ ಅಂದರೆ ಇದನ್ನು ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಗಳಿಗೆ ಆ ಒಂದು ಜವಾಬ್ದಾರಿಯನ್ನು ವಹಿಸ್ಕೊಟ್ಟಿದ್ದಾರೆ. ಆದರೆ ಅಲ್ಲಿ ನಿಮ್ಮ ಡಾಟಾ ಎಲ್ಲ ಕರೆಕ್ಟಾಗಿ ಸರಿಯಾಗಿ ಅಪ್ಡೇಟ್ ಆಗಬೇಕಾಗುತ್ತೆ. ಅಲ್ಲಿ ಮತ್ತೆ ನಿಮ್ಮ ದಾಖಲೆಗಳು ಪರಿಶೀಲನೆ ಆಗಬೇಕಾಗುತ್ತೆ. ಅದೆಲ್ಲ ಆದಮೇಲೆ ನಿಮ್ಮ ಅಕೌಂಟ್ಗಳಿಗೆ ದುಡ್ಡನ್ನು ಹಾಕೋದಕ್ಕೆ ಶುರು ಮಾಡ್ತಾರೆ. ಈ ಒಂದು ಪ್ರೋಸೆಸ್ ನಡೀತಾ ಇರೋದ್ರಿಂದ ಎಲ್ಲ ದಾಖಲೆಗಳು ಸರಿಯಾಗಿರೋರ್ಗೂ ಕೂಡ ಯಾವುದೇ ಕಾರಣಕ್ಕೂ ಹಣ ಮಿಸ್ ಆಗಬಾರ್ದು. ಆ ರೀತಿ ಮಿಸ್ ಆದರೆ ಮತ್ತೆ ಅವರು ಅಲಿಬೇಕಾಗುತ್ತೆ, ಮತ್ತು ಅವ್ರಿಗೂ ಕೂಡ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಈ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಏಪ್ರಿಲ್ ತಿಂಗಳಿನಿಂದ, ಅಂದರೆ ನಮ್ಮ ಕ್ಯಾಲೆಂಡರ್ನ ಏಪ್ರಿಲ್ ತಿಂಗಳು ಅಂದರೆ ನಮ್ಮ ಲೆಕ್ಕಪತ್ರಗಳ ಮೊದಲನೇ ತಿಂಗಳು, ಅಂದರೆ ಹೊಸ ವರ್ಷ ಇದ್ದಂಗೆ, ಈ ಒಂದು ತಿಂಗಳಿನಿಂದ ಈ ಥರದೊಂದು ಜವಾಬ್ದಾರಿಯನ್ನು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗಳಿಗೆ ವಹಿಸಿಕೊಟ್ಟಿದ್ದಾರೆ. ಈ ಒಂದು ಪ್ರಮುಖ ಕಾರಣದಿಂದಾಗಿ ಹಣ ಬಿಡುಗಡೆಯಾಗೋದು ಲೇಟ್ ಆಗ್ತಾ ಇದೆ. ಆದರೆ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಈ ಜುಲೈ ತಿಂಗಳ 31ನೇ ತಾರೀಕಿನಷ್ಟೊಳಗಡೆ 2 ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿವರೆಗೂ ಕೂಡ ಎಲ್ಲರೂ ಕಾಯಲೇಬೇಕಾಗುತ್ತೆ. ಈ ಒಂದು ಇದೇ ಮುಖ್ಯವಾದ ಕಾರಣ ಅಂತ ಹೇಳಿದ್ದಾರೆ. ಅದನ್ನು ಬಿಟ್ಟು ಬೇರೆ ಇನ್ನೇನಾದರೂ ಕಾರಣ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಅವ್ರು ತಿಳಿಸಿರೋದು ಮಾತ್ರ ಈ ಒಂದು ಕಾರಣ. ಈ ಒಂದು ಕಾರಣಕ್ಕೋಸ್ಕರ ಹಣ ಬಿಡುಗಡೆಯಾಗೋದು ನಿಧಾನ ಆಗಿದೆ. ಆದರೆ ಶೀಘ್ರದಲ್ಲೇ 2 ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ, ಇನ್ನು ಮುಂದಿನ ಕಂತಿನ ಹಣವನ್ನು ಹಂತವಾಗಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಇದ್ರ ಬಗ್ಗೆ ನಿಮಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಸ್ನೇಹಿತರೆ, ಮುಂದಿನ ಕಂತು ಯಾವತ್ತು ಬಿಡುಗಡೆಯಾಗುತ್ತೆ ಅಂತ ದಿನಾಂಕ ನಿಗದಿಯಾದ ಕೂಡಲೇ ಮತ್ತೆ ಅದರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿ ಅದರ ಮುಖಾಂತರ ನಿಮಗೆ ಅದರ ದಿನಾಂಕನ ಕೂಡ ತಿಳಿಸ್ತೀನಿ. ಇದ್ರ ಬಗ್ಗೆ ಏನೇ ಅಪ್ಡೇಟ್ಸ್ ಇದ್ದರೂ ಕೂಡ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ. ಹಾಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿದಿನ ಹಾಕುವಂಥ ವಿಡಿಯೋಗಳನ್ನ ನೋಡ್ತಾ ಇರಿ, ಹೊಸ ವಿಷಯಗಳನ್ನ ತಿಳ್ಕೊತಾ ಇರಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಸಿಗ್ತೀನಿ. ಅಲ್ಲಿಯವರೆಗೂ ಕೂಡ ಎಲ್ಲರೂ ತಪ್ಪದೇ ವಿಡಿಯೋ ನೋಡ್ತಾ ಇರಿ. ಎಲ್ರಿಗೂ ಕೂಡ ಧನ್ಯವಾದಗಳು.